ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಜಾಗತಿಕ ರಾಜಕಾರಣದಲ್ಲಿ ಅಮೆರಿಕದ ನಾಯಕರು ಮತ್ತು ಭಾರತದ ಪ್ರಧಾನಿಯವರ ನಡುವಿನ ಕೇವಲ 5 ನಿಮಿಷದ ಫೋನ್ ಕಾಲ್ ನಡೆದ್ರೆ ಇಡೀ ಪ್ರಪಂಚದ ಮಾಧ್ಯಮಗಳು ಅದರ ಬಗ್ಗೆ ದಿನಗಟ್ಟಲೆ ಚರ್ಚೆ ಮಾಡುತ್ತವೆ. ಆದ್ರೆ ಇದೀಗ ಅಮೆರಿಕದ ನಾಯಕ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವೆ ಬರೋಬ್ಬರಿ 40 ನಿಮಿಷಗಳ ಕಾಲ ಸುದೀರ್ಘವಾದಂತಹ ರಹಸ್ಯ ಮಾತುಕತೆ ನಡೆದಿದೆ. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಳ್ತಾ ಇದ್ದೀರಾ. ಬರೋಬ್ಬರಿ 40 ನಿಮಿಷಗಳ ಕಾಲ ಅಂತಾರಾಷ್ಟ್ರೀಯ ಮಟ್ಟದ ನಾಯಕರ ಮಾತುಕತೆಯಲ್ಲಿ 40 ನಿಮಿಷ ಅಂತಂದ್ರೆ ಅದು ಒಂದು ಯುಗವೇ ಕಳೆದಂತೆ. ಕೇವಲ ಹಲೋ ಹೇಗಿದ್ದೀರಾ ಎನ್ನುವ ಕುಶಲೋಪರಿಗಾಗಿ ಖಂಡಿತವಾಗಿಯೂ ಇಷ್ಟೊಂದು ಸಮಯ ಬೇಕಾಗುವುದಿಲ್ಲ. ಹಾಗಾದ್ರೆ ಆ 40 ನಿಮಿಷಗಳ ಕಾಲ ಆ ಇಬ್ಬರು ಬಲಿಷ್ಠ ನಾಯಕರ ನಡುವೆ ನಡೆದಂತಹ ಆ ಮಹತ್ವದ ಚರ್ಚೆ ಆದ್ರೂ ಏನು? ಒಂದ್ ಕಡೆ ಇಡೀ ಮಧ್ಯಪ್ರಾಚ್ಯ ಅಂತಂದ್ರೆ ಇಸ್ರೇಲ್, ಇರಾನ್, ಲೆಬನಾನ್ ಸೇರಿದಂತೆ ಅನೇಕ ದೇಶಗಳು ಅಕ್ಷರಶಃ ಬೆಂಕಿಯ ಜ್ವಾಲೆಯಲ್ಲಿ ಬೇಯ್ತಾ ಇವೆ. ಪ್ರತಿದಿನ ನೂರಾರು ಕ್ಷಿಪಣಿಗಳು ಆಕಾಶದಲ್ಲಿ ಹಾರಾಡ್ತಾ ಇವೆ. ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಮತ್ತು ವಿನಾಶಗಳು ಕಣ್ಣೆದುರೇ ನಡೀತಾ ಇದೆ. ಇಂತಹ ಒಂದು ಅತ್ಯಂತ ಸೂಕ್ಷ್ಮ ಮತ್ತು ಭಯಾನಕ ಪರಿಸ್ಥಿತಿಯ ನಡುವೆ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡಿ ಎಷ್ಟೊಂದು ಹೊತ್ತು ಮಾತನಾಡಿದ್ದರ ಹಿಂದಿನ ಅಸಲಿ ರಹಸ್ಯವಾದ್ರೂ ಏನು? ಅಮೆರಿಕ ಈಗ ಭಾರತದ ಸಹಾಯಕ್ಕಾಗಿ ಬೇಡಿಕೊಳ್ತಾ ಇದೆಯಾ, ಅಥವಾ ಜಗತ್ತಿನ ಈ ಭೀಕರ ವಿನಾಶವನ್ನ ತಡೆಯಲು ಭಾರತದ ಕೈಯಲ್ಲಿ ಮಾತ್ರ ಆ ಬ್ರಹ್ಮಾಸ್ತ್ರ ಇದೆಯಾ? ಈ ಫೋನ್ ಕಾಲ್ ನಿಂದ ನಿಮ್ಮಂತಹ ಸಾಮಾನ್ಯ ಜನರ ಬದುಕಿನ ಮೇಲೆ, ಅಂದ್ರೆ ಪೆಟ್ರೋಲ್ ಬೆಲೆ, ಚಿನ್ನದ ಬೆಲೆ, ಆರ್ಥಿಕತೆಯ ಮೇಲೆ ಬೀಳಲಿರುವಂತಹ ಆ ನೇರ ಪರಿಣಾಮಗಳಾದ್ರೂ ಏನೇನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತಿನ ಯಾವುದೇ ಟಿವಿ ಚಾನೆಲ್ಗಳು ನಿಮಗೆ ಇಷ್ಟು ಆಳವಾಗಿ ವಿವರಿಸದಂತಹ ಆ 40 ನಿಮಿಷಗಳ ಫೋನ್ ಕಾಲ್ ನ ಹಿಂದಿನ ಜಾಗತಿಕ ಮಾಸ್ಟರ್ ಪ್ಲಾನ್ ಅನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ಕೂಡ ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಆ 40 ನಿಮಿಷಗಳ ಕಾಲ ಫೋನ್ ಕಾಲ್ ನಲ್ಲಿ ಏನೆಲ್ಲ ಮಾತಾಡಿರಬಹುದು, ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಈ ಯುದ್ಧವನ್ನ ನಿಲ್ಲಿಸಲು ಪ್ರಧಾನಿ ಮೋದಿ ಅವರು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ ಅಮೆರಿಕ ಅಧ್ಯಕ್ಷ ಕೇಳ್ಕೊಂಡಿದ್ದಾರೆ ಅಂತ ನಿಮ್ಗನ್ಸುತ್ತಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಟ್ರಂಪ್ ಮತ್ತು ಮೋದಿ ಅವರ ಈ ಫೋನ್ ಕಾಲ್ ನ ಅಸಲಿ ತೂಕ ಅರ್ಥವಾಗಬೇಕಾದ್ರೆ ನಾವು ಮೊದಲು ಮಧ್ಯಪ್ರಾಚ್ಯದ ಈಗಿನ ಪರಿಸ್ಥಿತಿಯನ್ನು ನೋಡಬೇಕಾಗುತ್ತೆ. ಎಂದು ಜಗತ್ತಿನ ಪೊಲೀಸ್ ಅಂತಲೇ ಕರೆಸಿಕೊಳ್ತಾ ಇರುವಂತಹ ಅಮೆರಿಕಾಗೆ ಅತಿ ದೊಡ್ಡ ತಲೆನೋವು ಶುರುವಾಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಯಾವಾಗಲೂ ಕೂಡ ಅಮೆರಿಕ ಫಸ್ಟ್ ಎನ್ನುವಂತಹ ನೀತಿಯನ್ನ ಪಾಲಿಸುವ ನಾಯಕ. ಜಗತ್ತಿನಲ್ಲಿ ನಡೀತಾ ಇರುವಂತಹ ಈ ಭೀಕರ ಸಂಘರ್ಷಗಳಿಗೆ ಒಂದು ಅಂತ್ಯ ಹಾಡಲೇಬೇಕಾದಂತಹ ಅನಿವಾರ್ಯತೆ ಅಮೆರಿಕಾಗೆ ಇದೆ. ಯಾಕಂದ್ರೆ ಈ ಯುದ್ಧಗಳಿಂದಾಗಿ ಅಮೆರಿಕದ ಆರ್ಥಿಕತೆಗೂ ಪೆಟ್ಟು ಬೀಳ್ತಾ ಇದೆ. ಆದ್ರೆ ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಅವರು ಅಂದುಕೊಂಡಷ್ಟು ಸುಲಭವಲ್ಲ. ಇಸ್ರೇಲ್ ಮತ್ತು ಅದರ ಸುತ್ತಮುತ್ತಲಿನ ಅರಬ್ ರಾಷ್ಟ್ರಗಳು, ವಿಶೇಷವಾಗಿ ಇರಾನ್ ನಡುವಿನ ದ್ವೇಷ ಇಂದು ನಿನ್ನೆಯದ್ದಲ್ಲ. ಈಗ ಅಲ್ಲಿನ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಗಿದೆ. ಅಮೆರಿಕ ನೇರವಾಗಿ ಇಸ್ರೇಲ್ ಪರವಾಗಿ ನಿಂತಿದೆ ಎನ್ನುವುದು ಇಡೀ ಜಗತ್ತಿಗೆ ಗೊತ್ತು. ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸುವುದೇ ಅಮೆರಿಕ. ಹೀಗಿರುವಾಗ ಇರಾನ್ ಆಗಲಿ ಅಥವಾ ಇತರ ಅರಬ್ ರಾಷ್ಟ್ರಗಳಾಗಲಿ ಅಮೆರಿಕದ ಮಾತನ್ನ ಕೇಳುವ ಸ್ಥಿತಿಯಲ್ಲಿಲ್ಲ. ನೀವು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ನಾವು ನಿಮ್ಮ ಮಾತನ್ನ ಯಾಕೆ ಕೇಳಬೇಕು ಅಂತ ಅಮೆರಿಕವನ್ನ ಆ ದೇಶಗಳು ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿವೆ. ಅಮೆರಿಕ ಏನೇ ಹೇಳಿದ್ರು ಕೂಡ ಆ ದೇಶಗಳು ಅದನ್ನ ಅನುಮಾನದಿಂದಲೇ ನೋಡ್ತಾ ಇದ್ದಾವೆ. ಅಮೆರಿಕದ ಡಿಪ್ಲೊಮೆಸಿ ಅಲ್ಲಿ ಸಂಪೂರ್ಣವಾಗಿ ಫೇಲ್ ಆಗಿದೆ. ಸರಿಯಾಗಿ ಇದೇ ಜಾಗದಲ್ಲಿ, ಇದೇ ಡೆಡ್ಲಾಕ್ ನಲ್ಲಿ ಡೊನಾಲ್ಡ್ ಟ್ರಂಪ್ ಗೆ ನೆನಪಾಗಿದ್ದೆ ನಮ್ಮ ಭಾರತ ಮತ್ತು ಪ್ರಧಾನಿ ನರೇಂದ್ರ ಮೋದಿ. ಯಾಕೊತ್ತಾ? ಭಾರತದ ವಿದೇಶಾಂಗ ನೀತಿ ಎಷ್ಟೊಂದು ಅದ್ಭುತವಾಗಿದೆ ಅಂತಂದ್ರೆ ನಾವು ಜಗತ್ತಿನ ಬಹುತೇಕ ಎಲ್ಲಾ ದೇಶಗಳೊಂದಿಗೂ ಕೂಡ ಸ್ನೇಹದಿಂದ ಇದ್ದೇವೆ. ನಮಗೆ ಯಾರು ಶತ್ರುಗಳು ಇಲ್ಲ, ನಾವು ಯಾರ ಗುಲಾಮರು ಅಲ್ಲ. ಒಂದ್ ಕಡೆ ಇಸ್ರೇಲ್ ನಮಗೆ ಅತ್ಯಂತ ಆಪ್ತ ಮಿತ್ರ ರಾಷ್ಟ್ರ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಪ್ರಧಾನಿ ಮೋದಿ ಅವರನ್ನ ತಮ್ಮ ಆತ್ಮೀಯ ಗೆಳೆಯ ಅಂತ ಕರೀತಾರೆ. ಇಸ್ರೇಲ್ ನಿಂದ ನಾವು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ, ಡ್ರೋನ್ ತಂತ್ರಜ್ಞಾನಗಳನ್ನ ಖರೀದಿಸ್ತಾ ಇದ್ದೇವೆ. ಅದೇ ಸಮಯದಲ್ಲಿ ಇಸ್ರೇಲ್ನ ಬದ್ಧ ವೈರಿಗಳಾಗಿರುವಂತಹ ಇರಾನ್ ಜೊತೆಗೂ ಕೂಡ ನಮ್ಮ ಸಂಬಂಧ ಅತ್ಯಂತ ಮಧುರವಾಗಿದೆ. ನಾವು ಇರಾನ್ನ ಚಾಬಹಾರ್ ಬಂದರನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ, ಅಲ್ಲಿ ಹೂಡಿಕೆಯನ್ನ ಮಾಡಿದ್ದೇವೆ. ಏನು ಸೌದಿ ಅರೇಬಿಯಾ, ಯುಎಇ, ಕತಾರ್ ನಂತಹ ಅರಬ್ ರಾಷ್ಟ್ರಗಳ ರಾಜರು ಪ್ರಧಾನಿ ಮೋದಿ ಅವರಿಗೆ ತಮ್ಮ ದೇಶದ ಅತ್ಯಾಧುನಿಕ ನಾಗರಿಕ ಪ್ರಶಸ್ತಿಯನ್ನ ನೀಡಿ ತಮ್ಮ ಸ್ವಂತ ಸಹೋದರನಂತೆ ಗೌರವಿಸ್ತಾ ಇದ್ದಾರೆ. ಅಂದ್ರೆ ಇದ್ರ ಅರ್ಥ ಏನ್ ಗೊತ್ತಾ? ಇಸ್ರೇಲ್ ಆಗಲಿ, ಇರಾನ್ ಆಗಲಿ ಅಥವಾ ಅರಬ್ ರಾಷ್ಟ್ರಗಳಾಗಲಿ ಎರಡು ಬಣದ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿಗೆ ಬೆಲೆಯನ್ನ ಕೊಡ್ತಾರೆ. ಮೋದಿ ಅವರು ಫೋನ್ ಮಾಡಿದ್ರೆ ಆ ದೇಶದ ನಾಯಕರು ಎದ್ದು ನಿಂತು ಮಾತನಾಡ್ತಾರೆ. ಇಡೀ ಜಗತ್ತಿನಲ್ಲಿ ಆ ಮಟ್ಟದ ಗೌರವ, ಆ ಮಟ್ಟದ ಪ್ರಭಾವ ಇರುವಂತಹ ಏಕೈಕ ನಾಯಕ ಅಂದ್ರೆ ಅದು ನರೇಂದ್ರ ಮೋದಿ ಮಾತ್ರ. ಇದೇ ಕಾರಣಕ್ಕೆ ಜಗತ್ತಿನ ದೊಡ್ಡಣ್ಣ ಅಮೆರಿಕ ಈ ಬೆಂಕಿಯನ್ನ ಆರಿಸಲು ಭಾರತದ ಸಹಾಯವನ್ನ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಆ 40 ನಿಮಿಷಗಳ ಕಾಲ ಟ್ರಂಪ್ ಮತ್ತು ಮೋದಿ ಅವರ ನಡುವೆ ನಡೆದಂತಹ ರಹಸ್ಯ ಚರ್ಚೆಯ ಅಸಲಿ ಬ್ಲೂ ಪ್ರಿಂಟ್ ಏನಾಗಿರಬಹುದು ಎನ್ನುವುದನ್ನ ಜಾಗತಿಕ ತಜ್ಞರು ವಿಶ್ಲೇಷಿಸಿದ್ದಾರೆ. ಅವರ ಚರ್ಚೆಯ ಪ್ರಮುಖ 3 ಅಂಶಗಳನ್ನ ನೋಡುವುದಾದ್ರೆ ಅದರಲ್ಲಿ ಮೊದಲನೆಯದು ಇರಾನ್ ಅನ್ನ ಶಾಂತಗೊಳಿಸುವುದು. ಅಮೆರಿಕದ ಅತಿ ದೊಡ್ಡ
ಟೆನ್ಷನ್ ಇರಾನ್ ತನ್ನ ಪ್ರಾಕ್ಸಿಗಳ ಮೂಲಕ ಇಸ್ರೇಲ್ ಮೇಲೆ ನಿರಂತರ ದಾಳಿ ಮಾಡ್ತಾ ಇದೆ. ಟ್ರಂಪ್ ಮೋದಿ ಅವರಿಗೆ ನೀವು ಇರಾನ್ ನಾಯಕರ ಜೊತೆ ಮಾತನಾಡಿ ಈ ಸಂಘರ್ಷವನ್ನ ಇಲ್ಲಿಗೆ ನಿಲ್ಲಿಸಲು ಹೇಳಿ, ಅವರಿಗೆ ಆರ್ಥಿಕವಾಗಿ ಸಹಾಯ ಬೇಕಿದ್ದರೆ ನಾವು ಮಾಡ್ತೀವಿ, ಆದ್ರೆ ಯುದ್ಧ ಬೇಡ ಅಂತ ಮೆಸೇಜ್ ಕಳುಹಿಸುವಂತೆ ಕೋರ್ತಾ ಇರುವಂತಹ ಸಾಧ್ಯತೆ ಬಹಳಷ್ಟಿದೆ. ಯಾಕಂದ್ರೆ ಇರಾನ್ಗೆ ಭಾರತದ ಮೇಲೆ ಭಾರಿ ನಂಬಿಕೆ ಇದೆ. ಇನ್ನು ಎರಡನೆಯದು ಕೆಂಪು ಸಮುದ್ರದ ಭದ್ರತೆ ಮತ್ತು ವ್ಯಾಪಾರ. ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನಿಂದಾಗಿ ಕೆಂಪು ಸಮುದ್ರದಲ್ಲಿ ಹೌತಿ ಬಂಡುಕೋರರು ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇದರಿಂದ ಜಾಗತಿಕ ವ್ಯಾಪಾರಕ್ಕೆ ಭಾರಿ ಪೆಟ್ಟು ಬೀಳ್ತಾ ಇದೆ. ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಕೆಂಪು ಸಮುದ್ರದಲ್ಲಿ ಭಾರತೀಯ ನೌಕಾಪಡೆಯ ಬೃಹತ್ ಯುದ್ಧ ವಿಮಾನಗಳು ಈಗಾಗಲೇ ಕಾವಲು ಕಾಯ್ತಾ ಇವೆ. ಈ ಜಲಮಾರ್ಗವನ್ನ ಸೇಫ್ ಮಾಡಲು ಭಾರತ ಮತ್ತು ಅಮೆರಿಕ ಜಂಟಿ ಕಾರ್ಯಾಚರಣೆ ಮಾಡುವ ಬಗ್ಗೆ ಸುದೀರ್ಘ ಚರ್ಚೆ ಕೂಡ ನಡೀತಾ ಇದೆ. ಇನ್ನು ಮೂರನೇದು ಡ್ರ್ಯಾಗನ್ ಚೀನಾಗೆ ಬ್ರೇಕ್ ಹಾಕೋದು. ಇದೆಲ್ಲದರ ನಡುವೆ ಚೀನಾ ಸೈಲೆಂಟ್ ಆಗಿ ಅರಬ್ ರಾಷ್ಟ್ರಗಳಿಗೆ ಮತ್ತು ಇರಾನ್ಗೆ ಆಯುಧಗಳನ್ನು ಪೂರೈಸುತ್ತಾ ಮಧ್ಯಪ್ರಾಚ್ಯದಲ್ಲಿ ತನ್ನ ಪ್ರಭಾವ ಬೆಳೆಸಿಕೊಳ್ಳಲು ನೋಡ್ತಾ ಇದೆ. ಚೀನಾದ ಈ ಕುತಂತ್ರಕ್ಕೆ ಬ್ರೇಕ್ ಹಾಕಲು ಭಾರತ ಮತ್ತು ಅಮೆರಿಕ ಒಟ್ಟಾಗಿ ನಿಲ್ಬೇಕಾದಂತಹ ಅನಿವಾರ್ಯತೆಯ ಬಗ್ಗೆ ಟ್ರಂಪ್ ಮತ್ತು ಮೋದಿ ಚರ್ಚಿಸಿದ್ದಾರೆ. ಚೀನಾವನ್ನ ಕಂಟ್ರೋಲ್ ಮಾಡಲು ಭಾರತದಂತಹ ಬಲಿಷ್ಠ ರಾಷ್ಟ್ರಗಳ ಬೆಂಬಲ ಟ್ರಂಪ್ಗೆ ಅತ್ಯಗತ್ಯವಾಗಿದೆ. ಇದೆಲ್ಲ ಜಾಗತಿಕ ರಾಜಕಾರಣವಾಯಿತು, ಆದ್ರೆ ಇದರಿಂದ ನಿಮ್ಮಂತಹ ಸಾಮಾನ್ಯ ಭಾರತೀಯರಿಗೆ ದುಡಿಯುವ ವರ್ಗಕ್ಕೆ ಏನ್ ಲಾಭ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಜಗತ್ತಿನ ರಾಜಕಾರಣಕ್ಕೂ ನಮ್ಮ ಜೇಬಿಗೂ ನೇರವಾದ ಕನೆಕ್ಷನ್ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ ಅಂತಂದ್ರೆ ಅಲ್ಲಿಂದ ಬರುವಂತಹ ಕಚ್ಚಾ ತೈಲದ ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತೆ. ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $100 ದಾಟಿದ್ರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಗಳ ಬೆಲೆ ಆಕಾಶವನ್ನು ಮುಟ್ಟುತ್ತೆ. ಪೆಟ್ರೋಲ್ ಬೆಲೆ ಏರಿದ್ರೆ ತರಕಾರಿ, ದಿನಸಿ, ಟ್ರಾನ್ಸ್ಪೋರ್ಟ್ ಎಲ್ಲದರ ಬೆಲೆಯೂ ಕೂಡ ಇರುತ್ತೆ. ಸಾಮಾನ್ಯ ಜನರ ಬದುಕು ದುಸ್ತರವಾಗುತ್ತೆ. ಇದರ ಜೊತೆಗೆ ಜಗತ್ತಿನಲ್ಲಿ ಅಸ್ಥಿರತೆ ಇದ್ದಾಗಲೆಲ್ಲ ಹೂಡಿಕೆದಾರರು ಭಯಪಟ್ಟು ಶೇರ್ ಮಾರ್ಕೆಟ್ ನಿಂದ ದುಡ್ಡು ತೆಗೆದು ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾರೆ. ಇದರಿಂದಲೇ ಚಿನ್ನದ ಬೆಲೆ ದಿನೇ ದಿನೇ ಹೊಸ ದಾಖಲೆಯನ್ನು ಬರಿತಾ ಇರೋದು. ಒಂದ್ ವೇಳೆ ಟ್ರಂಪ್ ಮತ್ತು ಮೋದಿ ಸೇರ್ಕೊಂಡು ಆ 40 ನಿಮಿಷಗಳ ಕಾಲ ಮಾತುಕತೆಯ ಫಲವಾಗಿ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಕಚ್ಚಾ ತೈಲದ ಬೆಲೆ ಪಾತಾಳಕ್ಕೆ ಕುಸಿಯುತ್ತೆ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಆಗುತ್ತೆ. ಶೇರ್ ಮಾರುಕಟ್ಟೆ ಬೂಮ್ ಆಗುತ್ತೆ. ವಸ್ತುಗಳ ಬೆಲೆ ಕಮ್ಮಿಯಾಗಿ ಮಧ್ಯಮ ವರ್ಗದ ಜನ ನೆಮ್ಮದಿಯಿಂದ ನಿಟ್ಟುಸಿರನ್ನ ಬಿಡ್ತಾರೆ. ಅಂದ್ರೆ ಮೋದಿ ಮತ್ತು ಟ್ರಂಪ್ ನಡುವಿನ ಈ ಮಾತುಕತೆ ಕೇವಲ 2 ದೇಶಗಳಿಗಷ್ಟೇ ಅಲ್ಲ, ನಮ್ಮ ದಿನನಿತ್ಯದ ಬಜೆಟ್ಗೂ ಕೂಡ ನೇರವಾಗಿ ಸಂಬಂಧಿಸಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದು ಕಾಲವಿತ್ತು ಭಾರತದ ಪ್ರಧಾನಿಗಳು ಅಮೆರಿಕದ ಅಧ್ಯಕ್ಷರ ಭೇಟಿಗಾಗಿ ಅವರ ಒಂದು ಫೋನ್ ಕಾಲ್ಗಾಗಿ ವಾರಗಟ್ಟಲೆ ಕಾಯಬೇಕಾಗಿತ್ತು. ಅಮೆರಿಕ ಏನ್ ಹೇಳುತ್ತದೆಯೋ ಅದಕ್ಕೆ ತಲೆಬಾಗುವ ಪರಿಸ್ಥಿತಿ ಭಾರತಕ್ಕಿತ್ತು. ಆದ್ರೆ ಇಂದು ಕಾಲ ಬದಲಾಗಿದೆ. ನವ ಭಾರತ ಅಮೆರಿಕದ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವಂತಹ ಮಟ್ಟಿಗೆ ಬೆಳೆದು ನಿಂತಿದೆ. ಜಗತ್ತಿನಲ್ಲಿ ಬೆಂಕಿ ಬಿದ್ದಾಗ ಅದನ್ನ ಆರಿಸಲು ಅಮೆರಿಕದ ನಾಯಕರೇ ಖುದ್ದು ಭಾರತದ ಪ್ರಧಾನಿಗಳಿಗೆ ಫೋನ್ ಮಾಡಿ 40 ನಿಮಿಷಗಳ ಕಾಲ ಸಲಹೆಯನ್ನ ಕೇಳ್ತಾರೆ ಅಂತಂದ್ರೆ ಇದು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಕಾಲರ್ ಎಗರಿಸಿ ಹೆಮ್ಮೆ ಪಡುವಂತಹ ವಿಚಾರ. ಭಾರತ ಇಂದು ಕೇವಲ ಒಂದು ದೇಶವಲ್ಲ, ಅದೊಂದು ವಿಶ್ವಗುರುವಾಗಿ ಜಾಗತಿಕ ಶಾಂತಿ ಸ್ಥಾಪಕನಾಗಿ ಹೊರಹೊಮ್ಮತಾ ಇದೆ ಎನ್ನುವುದಕ್ಕೆ ಈ ಫೋನ್ ಕಾಲ್ ಅತಿ ದೊಡ್ಡ ಸಾಕ್ಷಿ. ಸೊ ನಿಮ್ಗೇನನ್ಸುತ್ತೆ? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಜಾಗತಿಕ ಸಮಸ್ಯೆಯ ಪರಿಹಾರಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಹಾಯವನ್ನ ಕೇಳ್ತಾ ಇರುವುದು ಭಾರತದ ರಕ್ಷಣಾ ಮತ್ತು ವಿದೇಶಾಂಗ ನೀತಿಯ ಅತಿ ದೊಡ್ಡ ಗೆಲುವು ಅಂತ ನಿಮ್ಗನ್ಸುತ್ತಾ? ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟನ್ನು ಶಮನ ಮಾಡಲು ಭಾರತ ಮಧ್ಯಸ್ಥಿಕೆಯನ್ನು ವಹಿಸಬೇಕಾ? ಈ ಯುದ್ಧಗಳು ನಿಂತು ಚಿನ್ನದ ಬೆಲೆ ಮತ್ತು ಪೆಟ್ರೋಲ್ ಬೆಲೆ ಕಮ್ಮಿಯಾಗುವ ದಿನ ಆದಷ್ಟು ಬೇಗ ಬರಲಿದೆಯಾ? ನಿಮ್ಮ ಅತ್ಯಂತ ನಿಖರವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಈ ಭಾರಿ ದೊಡ್ಡ ಜಾಗತಿಕ ಪವರ್ ಮತ್ತು ನಮ್ಮ ಆರ್ಥಿಕತೆಯ ಮೇಲಾಗುವಂತಹ ಪರಿಣಾಮವನ್ನ ವಿವರಿಸುವಂತಹ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ಜಾಗತಿಕ ಆರ್ಥಿಕತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಹೆಮ್ಮೆಯ ಮತ್ತು ಅಚ್ಚರಿಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.